ದೆಹಲಿಯಲ್ಲಿ ವಿಜಯೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ಬದಲಾಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ, ಅಧ್ಯಕ್ಷರ ಟೆನ್ಷನ್ ಬಗ್ಗೆ ಗೊತ್ತಿಲ್ಲ, ನಾವು ಮೆನ್ಷನ್ ಮಾಡ್ತೀವಿ. ಸಭೆಗೂ ಮೊದಲು ಹೇಳಿದಂತ ಮಾತಿದು. ನಾವು ಮೊನ್ನೆ ಫೌಂಡೇಶನ್ ಹಾಕೋದಕ್ಕೆ ಬಂದಿದ್ವಿ, ಯತ್ನಾಳ್ ಹೇಳಿರೋದು. ಸಭೆ ನಡೆಸೋದಕ್ಕೂ ಮುನ್ನ ಯತ್ನಾಳ್ ಹೇಳಿದಂತ ಮಾತು. ಮೊನ್ನೆ ಬಂದಿದ್ವಿ ನಾವು ಫೌಂಡೇಶನ್ ಹಾಕೋದಕ್ಕೆ. ಮೋದಿ, ಅಮಿತ್ ಶಾ, ಸಂತೋಷ್ ಅವರ ಮೇಲೆ ನಂಬಿಕೆ ಇದೆ. ಸಂಸದರ ಭಾವನೆಗಳನ್ನ ಕೇಂದ್ರ ಬಿಜೆಪಿ ಗಣನೆಗೆ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಯತ್ನಾಳ್ ಟೀಮ್ ಸಂಸದರ ಜೊತೆ ಕೂಡ ಚರ್ಚೆ ನಡೆಸಿದ್ರು, ಪ್ರತ್ಯೇಕವಾಗಿ ಹೋಗಿ ಭೇಟಿ ಮಾಡಿ. ರಾಜ್ಯ ಬಿಜೆಪಿಯ ಒಳಬೇಗುದಿ, ರಾಜ್ಯಾಧ್ಯಕ್ಷರ ಬದಲಾವಣೆ, ಎಲ್ಲ ವಿಚಾರಗಳ ಬಗ್ಗೆ ರೆಬೆಲ್ಸ್ ಟೀಮ್ನ ನಾಯಕರು ಹೋಗಿ ಚರ್ಚೆ ನಡೆಸಿದ್ರು. ಲಿಂಗಾಯತರಷ್ಟೇ ಅಲ್ಲ, ಎಲ್ಲಾ ಸಮಾಜದವರು ಚರ್ಚೆಯಲ್ಲಿದ್ದಾರೆ. ಮುಂದೇನಾಗುತ್ತೋ ನಮಗೆ ಗೊತ್ತಿಲ್ಲ ಅಂತ ಯತ್ನಾಳ್ ಹೇಳಿಕೆ ಕೊಟ್ರು. ಸಭೆಗೂ ಮುನ್ನ ದೆಹಲಿಗೆ ಸೋಮಣ್ಣ ಮನೆ ಪೂಜೆಗೆ ಬಂದಿದ್ದೀವಿ ಅಂತ ಹೇಳಿದ್ರು ಯತ್ನಾಳ್. ಪಕ್ಷದ ಎಲ್ಲ ನಿಷ್ಠಾವಂತ ಮುಖಂಡರು ಚರ್ಚೆ ಮಾಡಬಹುದು. ಲಿಂಗಾಯತರ ಪ್ರತ್ಯೇಕ ನಾವು ಹೇಳೋದಿಲ್ಲ. ಎಲ್ಲ ಇಡೀ ಪಕ್ಷದಲ್ಲಿ ಎಲ್ಲ ಸಮಾಜದ ಏನು ಮುಖಂಡರಿದ್ದಾರೆ, ಎಲ್ಲರ ಅಭಿಪ್ರಾಯವನ್ನು ನಾವು ಎಲ್ಲರೂ ಕೂಡಿ ಹಂಚುವಂಥದ್ದನ್ನು ಆಗಬಹುದು ಅಂತ ಅನಿಸ್ತದೆ ನನಗೆ. ಸಂಧಾನ ಆಗುವಂಥ ಏನು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಹೊಸ ಒಂದು ಚೈತನ್ಯ ತುಂಬುವಂಥ ಕೆಲಸ ಆಗಬೇಕು. ಮೊನ್ನೆ ಲೋಕಸಭೆಯಲ್ಲಿ ನಾವು ನಿರೀಕ್ಷಿತವಾಗಿ ಸುಮಾರು 25 ಲೋಕಸಭಾ ಕ್ಷೇತ್ರಗಳು ಗೆಲ್ಲಬೇಕಾಗಿತ್ತು. ಆ ದುರ್ದೈವ ಅಂದರೆ ಯಾರು ಇವತ್ತು ಪಕ್ಷದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪಕ್ಷ ವಿರುದ್ಧ ಮಾಡಿದ್ರಿಂದ ನಾವು ಸೋತಿದ್ದೀವಿ. ಅವರು ಟೆನ್ಷನ್ ಆಗಿ ನನಗೆ ಗೊತ್ತಿಲ್ಲ, ಆದ್ರೆ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೆನ್ಷನ್ ಮಾಡ್ಲಿಕ್ಕೆ ಬಂದಿದ್ವಿ. ನಾವೆಲ್ಲರೂ ಪಕ್ಷದ ಹಿತದೃಷ್ಟಿಯಿಂದ ನಿರ್ಣಯವನ್ನು ಸೂಕ್ತ ವ್ಯಕ್ತಿಗೆ ಮಾಡಿರೋದು ನಮ್ಮ ಒಂದು ಸ್ಟ್ಯಾಂಡ್ ಇದೆ. ಅದರಲ್ಲೇನೂ ಬದಲಾವಣೆ ಇಲ್ಲ. ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದು ಭಾಳ ಅವಶ್ಯ ಇದೆ. ಇವತ್ತು ಪಕ್ಷ ಉಳಿಬೇಕಲ್ಲ, ಪಕ್ಷ ಉಳಿದ್ರೆ ಮುಂದಿನ ವಿಧಾನಸಭೆ ನಾವು ಗೆಲ್ಲಿಕ್ಕೆ ಸಾಧ್ಯ ಇದೆ. ಹೈಕಮಾಂಡ್ ನಮ್ಮ ಅಂತಿಮ ಬಾಸ್. ಅವ್ರೇನು ಹೇಳ್ತಾರೆ, ಹಗಲು ಕಂಡ ಇದು ರಾತ್ರಿ ಕಂಡ ಬಾಯಿಗಳು ಹಗಲು ಬೀಳಂದ್ರೆ ಬೀಳ್ತೀವಿ. ನಮ್ಮ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ, ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಇದೆ, BL ಸಂತೋಷ್ ಅವ್ರ ಮೇಲೆ ವಿಶ್ವಾಸ ಇದೆ. ನಾವು ವಿಶ್ವಾಸದ ಆಧಾರದ ಮೇಲೆ ಪಕ್ಷದ ಕಾರ್ಯಕರ್ತರು ಹೊರತು ಅಡ್ಜಸ್ಟ್ಮೆಂಟ್ ಗಿರಕಿಗಳ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.